ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇದೀನಿ ಜಯನಗರ ಫಿಫ್ತ್ ಫೇಸ್ ಸಿದ್ದೇಶ್ವರ ಥಿಯೇಟರ್ ಹತ್ರ ಇರುವಂತಹ ಒಂದು ಪ್ರಾಚೀನ ಚಹಾ ಅನ್ನುವಂತಹ ಫ್ರಾಂಚೈಸಿನಲ್ಲಿ ನಾವಿದೀವಿ. ಯಾಕೆ ಗೊತ್ತಾ ವೀಕ್ಷಕರೇ, ನಾನು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಸ್ ಬರ್ತಾ ಇದೆ. ಫ್ರಾಂಚೈಸಿ ತಗೋಬಹುದು ಎಲ್ಲಾ ಕೂಡ ಕಂಪನಿಯಿಂದಾನೇ ಮಾಡ್ಕೊಡ್ತಾರೆ ಅನ್ನುವಂತಹ ಫೆಸಿಲಿಟೀಸ್. ಹೌದು, ಇವತ್ತು ನಾನು ಅದೇ ತರದೊಂದಕ್ಕೆ ಅದ್ರ ಬಗ್ಗೆ ಏನಿದೆ ಮಾಹಿತಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ಇಲ್ಲಿ ಹೇಗೆ ಏನು ಅಂತ ನೋಡೋಣ. ಅದಕ್ಕೂ ಮುಂಚಿತವಾಗಿ ಆಕ್ಚುಲಿ ಇಲ್ಲಿ ಮಾಡ್ತಿರೋದು ಬಂದು ಒಬ್ರು ಹೆಣ್ಣು ಮಗಳು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವಂತದ್ದು. ಅವರು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಿರೋದಿಲ್ಲ. ಇದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಈ ಒಂದು ಪ್ರಾಚೀನ ಚಹಾ ಅನ್ನುವಂತಹ ಫ್ರಾಂಚೈಸಿನ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಫೀಸ್ಗೆ ಹೋಗಿ ಮಾತಾಡಿಸಿ ಸೊ ಈ ಒಂದು ಫ್ರಾಂಚೈಸಿನ ಪರ್ಚೇಸ್ ಮಾಡಿ ಸುಮಾರು 1.5 ತಿಂಗಳಿಂದ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗೆ ಏನು ಅಂತ. ಹಾಯ್ ಮ್ಯಾಮ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್ ಮ್ಯಾಮ್. ಆಕ್ಚುಲಿ ಇದು ಫ್ರಾಂಚೈಸಿ ಹೇಗ್ ಬೈ ಮಾಡಿದ್ರೆ ಹೇಗೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ? ನನ್ನ ಫ್ರೆಂಡ್ ಆಕ್ಚುಲಿ ನನ್ನ ಸಜೆಸ್ಟ್ ಮಾಡಿದ್ರು, ಏನು ಟೀ ಶಾಪ್ ಮಾಡಿ ಅಂತ ತಂದ್ಬಿಟ್ಟು. ಸೊ ಅವರೇ ನನಗೆ ಆಕ್ಚುಲಿ ವಿಡಿಯೋಸ್ ಎಲ್ಲ ಸೆಂಡ್ ಮಾಡ್ತಾ ಇದ್ರು. ಸೊ ಸೆಂಡ್ ಮಾಡಬೇಕಾದ್ರೆ ನಾನು ಅಷ್ಟು ಫ್ರಾಂಚೈಸಿ ಅವ್ರಿಗೆ ಕಾಲ್ ಮಾಡಿದಾಗ ಇದು ನಂಗೆ ಆಕ್ಚುಲಿ ಕ್ಲಿಕ್ ಆಗಿರೋದು. ಅಂದ್ರೆ ರೇಟ್ ವೈಸ್ ಅಂತ ಆಗಿರ್ಲಿ, ಸರ್ವಿಸ್ ವೈಸ್ ಅಂತ ಆಗಿರ್ಲಿ, ಪ್ರತಿಯೊಂದೂ ಪ್ರಾಚೀನ ಚಹಾ ನನಗೆ ವರ್ಕೌಟ್ ಅನಿಸ್ತು. ಸೊ ನಾನು ಅದಕ್ಕೆ ಅವ್ರನ್ನ ಕನೆಕ್ಟ್ ಮಾಡಿದಾಗ ಅವರು ಪ್ರಾಪರ್ ಆಗಿ ರೆಸ್ಪಾನ್ಸ್ ಕೂಡ ಮಾಡೋದು. ಸೊ ಅವ್ರ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಕುಂತ್ಕೊಂಡು ಡಿಸ್ಕಷನ್ ಮಾಡಿದಾಗ ನನಗೆ ಅನಿಸ್ತು, ಇಲ್ಲ ದಿಸ್ ಇಸ್ ಏನೋ ರೈಟ್ ಟೈಮ್ ಟು ಟೇಕ್ ಅಥವಾ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನಾನು ಹೋಗಿ ಡಿಸ್ಕಸ್ ಮಾಡಿ ಬಂದು ಆಮೇಲೆ ಲೊಕೇಶನ್ ಎಲ್ಲ ಸರ್ಚ್ ಮಾಡಿದಾಗ ಅವರೇ ಬಂದ್ಬಿಟ್ಟು ಯಾವ ಲೊಕೇಶನ್ ಕರೆಕ್ಟ್ ಆಗಿದೆ ಕರೆಕ್ಟ್ ಇಲ್ಲ ಅಂತ ಚೆಕ್ ಮಾಡಿ ಆವಾಗ ಈ ಲೊಕೇಶನ್ ಕರೆಕ್ಟ್ ಆಗಿದೆ ಮಾಡಿ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ಬಂದ್ಬಿಟ್ಟು ಏನಂತಾರೆ, ಫರ್ನಿಚರು ಎವ್ರಿಥಿಂಗ್ ಎಲ್ಲ ಅವರೇ ಮಾಡಿಕೊಟ್ಟಿರೋದು. ಆಮೇಲೆ ಏನೇ ಸಪೋರ್ಟ್ ಇದ್ರು ಮಾಡ್ತಾರೆ. ಮೇಡಮ್ ಹಾಗಿದ್ರೆ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಮೇಡಮ್? 1 ತಿಂಗಳಾಗಿದೆ. 1 ತಿಂಗಳಾಗಿದೆ. ಮೇಡಮ್ ಏನಂತ ಅಂದ್ರೆ, ಈಗ ಹೆಣ್ಮಕ್ಳಾಗಿರೋದ್ರಿಂದ ಆರಾಮಾಗಿ ಕೆಲಸ ಮಾಡ್ತಾ ಇದ್ರಿ, ತಿಂಗ್ಳಿಗೊಂದ್ಸಲ ಸಂಬಳ ಬರ್ತಿದ್ರಿ, ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ರಿ. ರಿಸ್ಕ್ ಯಾಕೆ ಇಷ್ಟೊಂದು? ಒಂದ್ ಸ್ವಂತವಾಗಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು, ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡಿರೋಂಥದ್ದು? ರಿಸ್ಕ್ ಅಂತ ಅಲ್ಲ, ಇಲ್ಲಿ ನಾವು ಓನರ್ ಆಗಿರ್ತೀವಿ, ಅಲ್ಲಿ ನಾವು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡ್ಬೇಕಾಗತ್ತೆ. ಅಲ್ಲಿ ನಾನು ಫಸ್ಟ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಇನ್ ಟೈಮ್ ಇತ್ತು ಬಟ್ ಔಟ್ ಟೈಮ್ ಇರಲಿಲ್ಲ, ಲಾಗಿನ್ ಇತ್ತು ಲಾಗೌಟ್ ಇರಲಿಲ್ಲ. ಸೊ ಎಲ್ಲರೂ ಹೇಳ್ತಾರೆ ಬ್ಯಾಂಕ್ ಅಲ್ಲಿ ಏನೋ 9 to 5 ಜಾಬ್ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ದೇರ್ ಇಸ್ ನೋ ಎನಿ ಲಿಮಿಟ್. ಸಮ್ಟೈಮ್ಸ್ 9 o'clock ಆಗುತ್ತೆ, 10 o'clock ಆಗುತ್ತೆ, 7 ಆಗುತ್ತೆ. ಸೊ ಇಲ್ಲಿ ಆ ತರ ಇಲ್ಲ, ನಾವೇ ಓನರು. ಬ್ಯಾಂಕ್ ಅಲ್ಲಿ ಎಲ್ರು ಅಂತಾರೆ 9 to 6 ಜಾಬ್ ಅಂತ, ಲಾಗಿನ್ ಇರುತ್ತೆ ಲಾಗೌಟ್ ಇರಲ್ಲ. ಸೊ ಇಲ್ಲಿ ನಾವೇ ಓನರು. ಸೊ ನಾವೇ ಯಾವಾಗ ನಮ್ಗೆ ಹೆಂಗ್ ಅನ್ಸುತ್ತೆ ಅವಾಗ ಓಪನ್ ಮಾಡ್ಬೋದು, ಕ್ಲೋಸ್. ಬಟ್ ಇಲ್ಲಿ ಏನಂತಂದ್ರೆ ನಮ್ದು ಅಂತ ಇದ್ದಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಂಗಾಗಿ ನಾವು ಬೆಳಗ್ಗೆ ಬೇಗ ಬಂದ್ಬಿಟ್ಟು ಓಪನ್ ಮಾಡ್ತೀವಿ, ನೈಟ್ ತನಕ ಇರ್ತೀವಿ. ಯಾಕೆ ಅಂತಂದ್ರೆ ಕಸ್ಟಮರ್ಸ್ ಅಷ್ಟೊಂದು ಬರ್ತಾ ಇರ್ತಾರೆ ಒಂದೇದು. ಆಮೇಲೆ ನಾವು ಕಸ್ಟಮರ್ಸ್ ಜೊತೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ, ಹೆಂಗ್ ಅವ್ರ ರೆಸ್ಪಾನ್ಸ್ ಇರುತ್ತೆ, ನಾವ್ ಹೆಂಗ್ ಕ್ವಾಲಿಟಿ ಕೊಡ್ತೀವಿ, ಕ್ವಾಂಟಿಟಿ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಅಂದ್ರೆ ಲೈಕ್ ನಾವು ಅವ್ರ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿದ್ವಿ ಅಥವಾ ನಾವು ಚೆನ್ನಾಗಿ ಕ್ವಾಂಟಿಟಿ ಕೊಟ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಬರ್ತಾರೆ. ಸೊ ರೆಗ್ಯುಲರ್ ಆಗಿ ಬರ್ತಾರೆ ಅನ್ನೋ ರೀಸನ್ಗೆ ನಾವು ಬೇಗ ಓಪನ್ ಮಾಡ್ಬೇಕು ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಮೇಡಮ್ ನಿಮ್ದು ಶಾಪ್ ಟೈಮಿಂಗ್ಸ್ ಏನಿದೆ ಮೇಡಮ್? ಬೆಳಗ್ಗೆ 7 to ನೈಟ್ 10 o'clock ತನಕ ಇರುತ್ತೆ. ಪರ್ ಡೇ ಇನ್ಕಮ್ ಏನಂತ ಕೇಳ್ಬೋದಾ? 4 to 5,000 ಆಗ್ತಾ ಇದೆನಾ ಮೇಡಮ್? ಸ್ಟಾರ್ಟಿಂಗು ಡೆಪಾಸಿಟ್ ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟಿಂಗ್ ಇಷ್ಟು ಅಂತ ತಗೋತಾರಲ್ಲ, ಅದು ಏನ್ ಅಮೌಂಟ್ ನೀವು ಪೇ ಮಾಡಿದೀರಾ? ಅಮೌಂಟ್ ಅಂತ ಇರಲ್ಲ, ಅಲ್ಲಿ ಕೆಟಗರಿ ವೈಸ್ ಇರುತ್ತೆ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಅಂತ. ಸೊ ಅದ್ರ ಮೇಲೆ ಅವ್ರು ರೇಟ್ ನ ಚೂಸ್ ಮಾಡ್ತಾರೆ. ಸೊ ನಿಮಗೆ ಈ ಫ್ರಾಂಚೈಸಿ ಪ್ರಾಚೀನ ಚಹಾ ಅಂತ ಈ ಫ್ರಾಂಚೈಸಿ ತಗೊಂಡಿರೋದು ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್? ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿನೂ ಇದೆ. ಖುಷಿ ಏನು ಅಂತಂದ್ರೆ ನಾನೇ ಓನರು, ನಾನೇ ಚೆನ್ನಾಗಿ ನೋಡ್ಸ್ಕೊಂಡು ಹೋಗ್ತೀನಿ, ನಾನೇ ಅನ್ನೋದು. ಸ್ಯಾಟಿಸ್ಫ್ಯಾಕ್ಷನ್ ಇಫ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಅಂತಂದ್ರೆ ಸೊ ಡೆಫಿನೆಟ್ಲಿ ಅದು ಇನ್ಬಿಲ್ಟ್ ನಮ್ಗೆ ಖುಷಿ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಸೊ ನಾವು ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ವರ್ಕ್ ಅಲ್ಲಿ, ಸೊ ಅಷ್ಟು ಖುಷಿ ಇರುತ್ತೆ. ನಿಮ್ಮ ಫ್ರಾಂಚೈಸಿ ಟೈಮಿಂಗ್ಸ್ ಏನು ಮೇಡಮ್? ಫ್ರಾಂಚೈಸಿ ಟೈಮಿಂಗ್ ಅಂತ ಇಲ್ಲ, ಅದು ಡಿಪೆಂಡ್ಸ್ ಅವ್ರವ್ರ ಮೇಲೆ ಇರುತ್ತೆ. ಬಟ್ ನಾನು ಶಾಪ್ ಬೆಳಿಗ್ಗೆ 7 o'clock ಓಪನ್ ಮಾಡ್ತೀನಿ, ಟಿಲ್ 9:30 to 10 o'clock ತನಕ ಓಪನ್ ಇರುತ್ತೆ. ಹಾಗಿದ್ರೆ ಮೇಡಮ್ ಲೇಬರ್ಸ್ ಏನಾದ್ರು ಜಾಸ್ತಿ ಬೇಕಾಗ್ತಾರಾ? ಒಬ್ರು ಇಬ್ರು ಅಷ್ಟೇ ಮೇಂಟೈನ್ ಮಾಡಿದ್ರೆ ಸಾಕು? ನನ್ನ ತಮ್ಮ ಮಾತ್ರನೇ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋದು. ನನ್ನ ತಮ್ಮ ಜಾಬ್ ಮಾಡ್ತಾನೆ, ಸೊ ಅವ್ನಿಗೆ ಯಾವಾಗ ಟೈಮ್ ಇರುತ್ತೆ ಅವ್ನು ಬರ್ತಾನೆ. ಸೊ ಅವಾಗ ನಾನು ರೆಸ್ಟ್ ಮಾಡ್ತೀನಿ, ಮನೆಗೆ ಹೋಗ್ಬಿಟ್ಟು. ಒಬ್ರು ಆದ್ರೂ ಓಕೆ, ನೋ ಪ್ರಾಬ್ಲಮ್, ಹಂಗೇನಿರಲ್ಲ. ಬಟ್ ಲೇಬರ್ಸ್ ಏನೋ ಅವಶ್ಯಕತೆ ಇಲ್ಲ. ಲೇಬರ್ಸ್ ಏನ್ ಅವಶ್ಯಕತೆ ಇಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಅಂತೀರಾ? ಓಕೆ. ಸೊ ಪ್ರಾಪರ್ ನೀವ್ ಎಲ್ಲಿ ಅವರು ಮೇಡಮ್? ನಾನ್ ಬೆಳಗಾವಿ ಅವರು. ಏನು ಓದ್ಕೊಂಡಿದ್ದೀರಾ? ನಾನು MBA ಕಂಪ್ಲೀಟ್ ಮಾಡಿದ್ದೀನಿ. MBA ಕಂಪ್ಲೀಟ್ ಮಾಡ್ಕೊಂಡು ಸೊ ಇವತ್ತು ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ಹೊಸದಾಗಿ ಯಾರಾದ್ರೂ ಫ್ರಾಂಚೈಸಿನಲ್ಲಿ ಈ ತರ ಒಂದು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನ್ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಮಾಡಿ ಅಂತ ಹೇಳ್ತೀನಿ.
ಎಸ್ಪೆಷಲಿ ಹೆಣ್ಮಕ್ಳಿಗೆ? ಹಾ, ಅವ್ರು ಆರಾಮಾಗಿ ಮಾಡ್ಬೋದು ಆಕ್ಚುಲಿ. ಅವ್ರ ಕಾಲ್ ಮೇಲೆ ನಿಂತ್ಕೋಬಹುದು. ಸೊ ಅವ್ರಿಗೆ ಆದಂತ ಒಂದು ಇಂಡಿಪೆಂಡೆಂಟ್ ಇರತ್ತೆ, ಫಿನಾನ್ಷಿಯಲಿ ಅಂತ ಆಗಿರ್ಲಿ, ಎಲ್ಲದ್ರಿಂದನೂ ಆಗಿರ್ಲಿ ಮಾಡ್ಬೋದು ಆರಾಮ್ಸೆ. ಓಕೆ, ಸೂಪರ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಮೇಡಮ್ ನ ಮಾತಾಡ್ಸಿದ್ವಿ, ಫ್ರಾಂಚೈಸಿ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ರು. ಮತ್ತೆ ಹಾಗಿದ್ರೆ ಇಲ್ಲಿ ಫ್ರಾಂಚೈಸಿನಲ್ಲಿ ಈ ಒಂದು ಪ್ರಾಚೀನ ಚಹಾ ಶಾಪ್ ಅಲ್ಲಿ ಏನೆಲ್ಲ ಸಿಗುತ್ತೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ನೀವ್ ಇಷ್ಟೊತ್ತು ನೋಡಿದ್ರಲ್ವಾ ಫ್ರಾಂಚೈಸಿ. ಆಕ್ಚುಲಿ ನಾನು ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನೋಡ್ತಾ ಇದ್ದೆ, ಇವತ್ತು ನೇರವಾಗಿ ನೋಡ್ಬೇಕು ಅಂತಾನೆ ಈ ವಿಡಿಯೋ ಮಾಡ್ಲಿಕ್ಕೆ ಅಂತಾನೆ ಬಂದೆ. ನಾನು ವಿಚಾರಿಸಿದಾಗ ಮೇಡಮ್ ನ ನಿಜವಾಗ್ಲೂ ಖುಷಿ ಆಯ್ತು. ನನಗೂ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಎನರ್ಜಿ ಇವತ್ತು, ಹೌದು ನಾನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ನಿಸ್ತು. ಯಾರೆಲ್ಲ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ನಿಜವಾಗ್ಲೂ ಫ್ರಾಂಚೈಸಿ ಅನ್ನೋದು ಬಹಳ ಫ್ಲೂಯೆಂಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅಂಡ್ ನೀವು ನೇರವಾಗಿ ನೀವು ಯಾವುದೇ ಫ್ರಾಂಚೈಸಿ ತಗೊಳ್ಳಿ, ವಿಚಾರಿಸಿ. ಎಸ್ಪೆಷಲಿ ನಾವು ಪ್ರಾಚೀನ ಚಹಾ ಅನ್ನೋದು ನಾನು ನೇರವಾಗಿ ಇವಾಗ ಮೇಡಮ್ ನ ಮಾತಾಡಿಸ್ದೆ. ಅವರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಆ ಪ್ರೆಸರ್ ಇಂದ ಹೊರಗಡೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಅದನ್ನ ತಗೊಂಡು ಅವ್ರ ಫ್ರೆಂಡ್ಸ್ ಗೈಡೆನ್ಸ್ ಇಂದ ಇವತ್ತು ಪ್ರಾಚೀನ ಚಹಾ ಅನ್ನುವಂತಹ ಫ್ರಾಂಚೈಸಿನಲ್ಲಿ ಜಾಯಿನ್ ಆಗಿ ಅವರೇ ಸ್ವಂತ ಓನರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಒಂದು ದಿನದ ಇನ್ಕಮ್ 4,000 ರಿಂದ 5,000 ರೂಪಾಯಿ ವೀಕ್ಷಕರೇ. ಸೊ ಬಹಳ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು. ನೀವು ಯಾರಾದ್ರೂ ನೋಡ್ತಾ ಇದ್ದೀರಾ ಫ್ರಾಂಚೈಸಿ ತಗೋಬೇಕು ಅಂತಂದ್ರೆ, ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಆಗಿರ್ತೀನಿ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಆಲ್.